ಶಿಕ್ಷಕ ಆಕಾಂಕ್ಷಿಗಳಿಗೆ ಭರ್ಜರಿ ಸಿಹಿ ಸುದ್ದಿ. ಶಿಕ್ಷಕರ ನೇಮಕಾತಿ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಗುಡ್ ನ್ಯೂಸ್ ಬರ್ತಾ ಇದೆ. ಶಿಕ್ಷಕ ಆಕಾಂಕ್ಷಿಗಳಿಗೆ ಬಹಳ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಆಗಿರುತ್ತೆ. PSTR, GPT ಮತ್ತು HSTR ಅಧಿಸೂಚನೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಗ್ರೀನ್ ಸಿಗ್ನಲ್. ಶೀಘ್ರದಲ್ಲೇ ಶಿಕ್ಷಕರ ನೇಮಕಾತಿಯ ಅಧಿಸೂಚನೆ. ಇನ್ನೇನು ಕ್ಷಣಗಣನೆಯಲ್ಲಿ ನೇಮಕಾತಿಯ ಪ್ರೊಸೆಸ್ ಆರಂಭವಾಗಲಿದೆ. ಸೊ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇನ್ನೇನು ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವರಿಂದ ಶಿಕ್ಷಕರ ನೇಮಕಾತಿಯ ಏನು ಫೈಲ್ ಏನಿರುತ್ತೆ ಆ ಒಂದು ಫೈಲ್ ಸಿಗ್ನೇಚರ್ ಆಗಿ ಈಗ ಸೆಕ್ರೆಟರಿ ಸರ್ ಹತ್ರ ಬಂದಾಗಿದೆ ಅನ್ನೋದ್ರ ಬಗ್ಗೆ ಶಾಲಾ ಶಿಕ್ಷಣ ಕಚೇರಿಯ ಆಯುಕ್ತರು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿರುವ ಇನ್ಫಾರ್ಮೇಷನ್ ನೀವು ಐ ಥಿಂಕ್ ಕೇಳಿರ್ಬೋದು ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ. ಎಸ್, ಅಫ್ಕೋರ್ಸ್, ಇನ್ನೇನು ಕೆಲವೇ ದಿನಗಳಲ್ಲಿ ಆಯುಕ್ತರ ಕಚೇರಿಗೆ ಕಮಿಷನರ್ ಸರ್ ಟೇಬಲ್ಗೆ ಆ ಒಂದು ಫೈಲ್ ಏನಿದೆ ಸೆಕ್ರೆಟರಿ ಸರಿಂದ, ಆ ಫೈಲ್ ಕಮಿಷನರ್ ಸರ್ ಹತ್ರ ಬಂದ ಕೂಡಲೇ ನೇಮಕಾತಿಯ ಅಧಿಸೂಚನೆ ಆದಷ್ಟು ಬೇಗ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ. ಹಾಗಾಗಿ ಬಿಕಾಸ್ ಈಗ ನೋಟಿಫಿಕೇಷನ್ ಆದಮೇಲೆ ಮತ್ತೆ ಲಾಸ್ಟ್ ಟೈಮ್ ಏನು GPT 2022ರಲ್ಲಿ ನೇಮಕಾತಿ ಆಗಿತ್ತು. ಅದಾದ ಮೇಲೆ ಭಾಳಷ್ಟು ನೋಡಿದ್ದೀರಾ ನೀವು ಏನೆಲ್ಲ ಇಶ್ಯೂಸ್ಗಳಾಗಿವೆ. ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಓಕೆ, ಭಾಳಷ್ಟು ಆಕಾಂಕ್ಷಿಗಳಿಗೆ ರೀಸೆಂಟಾಗಿ ನೇಮಕಾತಿಯನ್ನು ಆದೇಶ ಇದೆ, ಆ ಒಂದು ಆದೇಶ ನೇಮಕಾತಿ ಆದೇಶ ಸಿಕ್ಕಿದೆ. ಸೊ ಹಾಗಾಗಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನನ್ನು ಮಾಡಿಕೊಂಡು ನಾವು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ಭರವಸೆಯನ್ನು ಕೂಡ ನೀಡ್ತಾ ಇದ್ದರು. ಹಾಗಾಗಿ ಬಹಳ ದಿನದಿಂದ ಕಾಯ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು. ನೋಟಿಫಿಕೇಷನ್ ಇವತ್ತಾಗುತ್ತೋ ನಾಳೆ ಆಗುತ್ತೋ ಅನ್ನೋದ್ರ ಬಗ್ಗೆ ಇನ್ನು ಕೆಲವೇ ದಿನಗಳಲ್ಲಿ, ಐ ಥಿಂಕ್ ಕ್ಷಣಗಣನೆ ಅಂತಲೇ ಹೇಳ್ಬೋದು ನೇಮಕಾತಿ ಕುರಿತು. ಬಟ್ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಓಕೆ ಬಿಫೋರ್ ನೋಟಿಫಿಕೇಷನ್ ಡೇಟ್ಗೆ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಬಿಕಾಸ್ ಕೌನ್ಸ್ಲಿಂಗ್ ನಡೀತಾ ಇರುತ್ತೆ. ಆ ಕೌನ್ಸ್ಲಿಂಗ್ ಸಮಯದಲ್ಲಿ ಕನ್ವೊಕೇಷನ್ ಸರ್ಟಿಫಿಕೇಟ್ ಆಗಲಿ, ಪಾಸಿಂಗ್ ಸರ್ಟಿಫಿಕೇಟ್ ಆಗಲಿ, ಭಾಳಷ್ಟು ಸರ್ಟಿಫಿಕೇಟ್ಗೋಸ್ಕರ ಲಾಸ್ಟ್ ಟೈಮ್ 2022ರಲ್ಲಿ ನೇಮಕಾತಿಯ ಕೌನ್ಸ್ಲಿಂಗ್ ಆಗ್ತಾಯಿತ್ತು. ಆ ಟೈಮ್ನಲ್ಲಿ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಈ ಕನ್ವೊಕೇಷನ್ ಸರ್ಟಿಫಿಕೇಟ್ಗೋಸ್ಕರ ಭಾಳಷ್ಟು ಯೂನಿವರ್ಸಿಟೀಸ್ಗಳಿಗೆ ಭೇಟಿ ನೀಡಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ನೀವು ಎಲ್ಲರೂ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಪ್ರಿಪೇರ್ ಮಾಡಿ ಇಟ್ಕೋರಿ. ಯಾವೆಲ್ಲ ದಾಖಲೆಗಳು ಇರಬೇಕು ನೇಮಕಾತಿಗೋಸ್ಕರ ಅನ್ನೋದ್ರ ಬಗ್ಗೆಯೂ ಕೂಡ ಲೇಟೆಸ್ಟ್ ಅಪ್ಡೇಟನ್ನು ನಾನು ಶೇರ್ ಮಾಡಿದ್ದೇನೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ಸೊ ಹಾಗಾಗಿ ಒಂದು ಗುಡ್ ನ್ಯೂಸ್ ಲೋಡಿಂಗ್ ಆಗ್ತಾಯಿದೆ ಶಿಕ್ಷಕ ಆಕಾಂಕ್ಷಿಗಳಿಗೆ. ಇದೊಂದು ಭರ್ಜರಿ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಬಿಕಾಸ್ PSTR ನೇಮಕಾತಿಯಾಗಿ 15ರಿಂದ 16 ವರ್ಷ ಕಳೆದಿದೆ. HSTR ಕೂಡ ನಿಯರ್ಲಿ 10ರಿಂದ 12 ವರ್ಷ ಆಗಿದೆ. ಮತ್ತು GPT 2022 ಆದಮೇಲೆ ಈಗ ಮತ್ತೆ ಕರೀತಾ ಇದ್ದಾರೆ. ಹಾಗಾಗಿ 15,000 ಶಿಕ್ಷಕರ ನೇಮಕಾತಿ ಏನಿದೆ, ಕಾಂಪಿಟೇಷನ್ ಲೆವೆಲ್ ಕೂಡ ಬಹಳಷ್ಟು ಹೈ ಆಗಿರುತ್ತೆ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಕಂಪ್ಲೀಟ್ ಮಾಡ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.